20/8/2026 24/8/2026 ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳ ಪೊಲೀಸರು ನೋಡಲ್ ಅಧಿಕಾರಿಗಳಾದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಗ್ರಾಮೀಣ ಕುಡಿಯುವ ನೀರು ನೈರ್ಮಲ್ಯ ಉಪವಿಭಾಗ ಮಂಡ್ಯ ತಾಲೂಕು ರವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಗ್ರಾಮ ಸಭೆ ದಿನಾಂಕ 24/8/2026 ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಗ್ರಾಮ ಸಭೆ ನಡೆಯುವ ಸ್ಥಳ ರಂಗಮಂದಿರದ ಆವರಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಜಿ ಮಲ್ಲಿಗೆರೆ. ಆದ್ದರಿಂದ ಜಿ ಮಲ್ಲಿಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರು, ಸಂಘ ಸಂಸ್ಥೆ ಪದಾಧಿಕಾರಿಗಳು, ಸ್ತ್ರೀ ಶಕ್ತಿ ಗುಂಪಿನ ಸದಸ್ಯರು, ಉದ್ಯೋಗ ಟೀಕೆ ಹೊಂದಿರುವವರು ಗ್ರಾಮ ಸಭೆಯಲ್ಲಿ ಭಾಗವಹಿಸುವುದರ ಮೂಲಕ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಸರ್ವರ ಕೋರಲಾಗಿದೆ. ಸಾರ್ವಜನಿಕರ ನಾನು ಸುಸ್ವಾಗತ. ವಂದನೆಗಳು. ದಿನ ಕಾರ್ಯಕ್ರಮದ ಕುರಿತು ಹಾಗೆ ಮೇನಾಗಿ ಮುಖ್ಯವಾಗಿ ಇದು ಕಾರ್ಯಕ್ರಮದ ಪ್ರಾಥಮಿಕ ನುಡಿಗಳನ್ನ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಕಾರ್ಯಕ್ರಮದ ಕುರಿತು ಪೂರ್ಣವಾಗಿ ಅವರ ಕಾರ್ಯಕ್ರಮದ ಉದ್ದೇಶ, ಇದರ ಮಹತ್ವ ಮತ್ತು ಇದರಿಂದ ನಮ್ಗೆ ಏನು ಅನುಕೂಲ ಅಂದ್ಬಿಟ್ಟು ಈ ಸಭೆಯಲ್ಲಿ ಅವರು ಪ್ರಾಸ್ತಾವಿಕ ನುಡಿಗಳ ಮೂಲಕ ಎಲ್ರಿಗೂ ನಮಸ್ತೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಆರೋಗ್ಯ ಸಂಪತ್ತು ಇಷ್ಟೆಯೇ ಉತ್ತಮ ಸಂಬಂಧ ಎನ್ನುವ ಗೌತಮ ಬುದ್ಧರ ನುಡಿಗಳೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 2025-26 ಸಾಲಿನ ಮಲ್ಮಲ್ ನರೇಗಾ ಹಾಗೂ ದೈನ್ಯ ಹಣಕಾಸು ಯೋಜನೆ ಹಾಗೂ ರಾಜ್ಯ ಹಣಕಾಸು ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಗೆ ಆಗಮಿಸಿರುವಂತಹ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ದೇವೋ ಭವ ಎನ್ನುವ ನಿಟ್ಟಿನಲ್ಲಿ ನಮ್ಮ ಕರೆಗೆ ಒಗ್ಗಟ್ಟು ಆಗಮಿಸಿ ಆಸೀನರಾಗಿರುವಂತಹ ಗಣೇಶ್ ಹೆಗ್ಡೆ ಅವರಿಗೂ ಹಾಗೂ ಶಾಲೆಯ ಶಿಕ್ಷಕರು ಹಾಗೂ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ನಮ್ಮ ಜಾಬಕಾರ್ಡಿಗಳು ಜೊತೆಗೆ ಎಲ್ಲ ಗ್ರಾಮಸ್ಥರಿಗೂ ಕೂಡ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 3 ದಿನಗಳ ಕಾಲ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ಮುಕ್ತಾಯಗೊಂಡು 4 ದಿನ ಸಭೆಯನ್ನು ಆಯೋಜಿಸಲಾಗಿದೆ. ಈ ಗ್ರಾಮ ಸಭೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನು ಖರ್ಚು ವೆಚ್ಚಗಳಾಗಿದೆ ಅದನ್ನು ಮಾತ್ರ ಜಾಗೃತಿಸುವುದು, ಆ ಕಾಮಗಾರಿಗಳಿಗೆ ಮಾತ್ರ ಚರ್ಚೆಯನ್ನು ಮಾಡಬಹುದು. ಬೇರೆ ವೈಯಕ್ತಿಕ ವಿಷಯಗಳಾಗಿರ್ಬೋದು, ಬೇರೆ ಇನ್ನೇನಾದರೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಆಡಳಿತ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಭೆಗಳು ನಡೆಯುತ್ತೆ. ಮತ್ತೆ ಸಾರ್ವಜನಿಕರ ಕುರಿತು ಸಭೆ ನಡೆಯುತ್ತೆ, ಅದರಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಈಗ 1/4/2025ರಿಂದ 31/3/2026 ಅಂದರೆ ಏಪ್ರಿಲ್ ಟು ಮಾರ್ಚ್ ಒಳಗಡೆ ನಿಮ್ಮ ಗ್ರಾಮ ಪಂಚಾಯತ್ ಕಾಮಗಾರಿಗಳು, ಅರಣ್ಯ ಹಣಕಾಸು ಯೋಜನೆ ಕಾಮಗಾರಿಗಳು ಮತ್ತೆ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಕ್ಕಂಥದ್ದು. ಹಾಗೆ ಈಸಿ ರಾಮ್ಸಿ ಬಗ್ಗೆ ಹೇಳೋದಾದ್ರೆ ಮಹಾತ್ಮ ಗಾಂಧಿ ನರೇಗಾ ಇತ್ತು ಮೊದಲೆಲ್ಲ, ಮನ್ಮಾ ನರೇಗಾ ಆಯಿತು. ಈಗ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಅಜೈವಿಕ ಮಿಷನ್ 2025ರ ಮಾರ್ಗಸೂಚಿ ಪ್ರಕಾರ ಬೇಡಿಕೆಯ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿರುವ ಪ್ರತಿ ಕುಟುಂಬಕ್ಕೆ ಮೊದಲು 100 ದಿನ ಇತ್ತು. ಈಗ 125 ದಿನ ಉದ್ಯೋಗವನ್ನ ಕಡ್ಡಾಯವಾಗಿ ಒದಗಿಸ್ತಕ್ಕಂಥದ್ದು, ದೀರ್ಘಕಾಲಿಕ ಬಾಳಿಕೆ ಬರ್ತಕ್ಕಂಥ ಆಸ್ತಿಯನ್ನ ಸೂಚನೆ ಮಾಡ್ತಕ್ಕಂಥದ್ದು. ಇದು ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನ ಬಲಪಡಿಸ್ತಕ್ಕಂಥದ್ದು. ಇದು ಬೇಡಿಕೆ ಆಧಾರಿತ ಯೋಜನೆ ಆಗಿರುತ್ತೆ. ಜೊತೆಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಬಲಪಡಿಸ್ತಕ್ಕಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಜೊತೆಗೆ ಕೂಲಿ ಕಾರ್ಮಿಕರ ಒಂದು ಹಕ್ಕು ಅಧಿಕಾರಗಳ ಬಗ್ಗೆ ಹೇಳೋದಾದ್ರೆ ನೀವು ಕೆಲಸ ಕೇಳಿ 15 ದಿನದೊಳಗಡೆ ಕೆಲಸ ಪಡ್ತಕ್ಕಂಥ ಹಕ್ಕಾಗಿರುತ್ತೆ. ಜೊತೆಗೆ ಕೆಲಸ ಮಾಡುವಂತಹ ನೀವು ಮಾಡ್ಬೋದು ಗುರುಗಳೇ, ನೀವು ಮಾಡ್ಬೋದು. ಯಾಕಂದ್ರೆ ನಿಮಗೆ ವಿಶೇಷ ಚೇತನರು ಕೂಡ ನಿಮ್ಮ ವೈಯಕ್ತಿಕ ಕೆಲಸಗಳು, ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಒಂದು ವಸತಿ ಯೋಜನೆ ಮನ್ಮಾ ನರೇಗೆಯಲ್ಲಿ 90 ಗಂಟೆ ಸಿಗುತ್ತೆ, ನೀವು ಕೂಡ ಬೇಡಿಕೆ ಸಲ್ಲಿಸಬೇಕು. ನಮಗೆ ಕೆಲಸ ತುಂಬಾ GPS ಮಾಡ್ತಾ ಇದ್ರು, ಎಲ್ಲ ಒಂದು 10 ಜನ ಯಾರ್ಯಾರು ತಗೋತಾ ಇದ್ರು. ಇವಾಗ ಆ ತರ ಅಲ್ಲ, ನೀವೇ ಹೋಗಿ ಆ ಜಾಗ ಇಲ್ಲ
ಅಂತಂದ್ರೆ ತಗೊಳ್ಳೋದಿಲ್ಲ ಅದು. ಆ ಥರ ಹೀಗಾಗಿ ನಿಮ್ದು ಕಂಟ್ರೋಲ್ ಇದೆ ಅಲ್ವಾ, ನಿಮ್ದು ಸಮಸ್ಯೆ. ಆಧಾರ್ ಕಾರ್ಡ್ ಈ ಮಾಡಕ್ ಹೋದಾಗ ಕಂಡು ಮಾಡಕ್ಕಾಗಲ್ಲ ಬಿಟ್ರೆ ಮಾತ್ರ ನಿಮ್ದು ಜಾಬ್ ಕಾರ್ಡ್ ತಗೊಳ್ಬೋದು. ಬೇರೆ ಏನಾದ್ರು ಸ್ವಲ್ಪ ಬೇರೆ ವಿಶೇಷ ಪ್ರಾಬ್ಲಮ್ ಇದ್ರೆ ಮಾಡ್ಬೋದು, ಬಟ್ ನಿಮ್ಮ ಐಸೆ ಪ್ರಾಬ್ಲಮ್ ಆದಾಗ ಸ್ವಲ್ಪ ಕಷ್ಟ ಇದೆ ಮಾಡ್ಲಿಕ್ಕೆ. KYC ಮಾಡ್ಬೇಕಲ್ವಾ, ಅವಾಗ ನೀವು ಅಲ್ಲಿ ಕೆಲಸ ಮಾಡುವಂತ ಸ್ಥಳದಲ್ಲಿ ಬೇರೆ ಏನಾದ್ರು ವಿಶೇಷ ಇದ್ರೆ ಅದನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ನಮಗೆ ಈಗ ತಲುಪು ಬಂದಿದೆ, ಈಗ ನಿಮ್ಗೆ ನಾಳೆ ನಾವು ಬರ್ತೀವಿ. ನೀವು ಬರ್ತೀರಾ, ಬಟ್ ನಿಮ್ಗೆ KYC ಮಾಡಕ್ ಯಾಕಂದ್ರೆ ಆಗಲ್ಲ. ಒಂದು ಕೈ ಮಾತ್ರ ಮಾಡ್ಬೋದು, ಬೇರೆ ಏನಾದ್ರು ನಿಮ್ದು ವಿಶೇಷ ಗಾಡಿ ಇದ್ರೆ ಮಾತ್ರ ಮಾಡ್ಬೋದು, ಬಟ್ ಅದ್ರ ಬಟ್ ಕಣ್ಣು ಇಂಪಾರ್ಟೆಂಟ್ ಮಾಡ್ಬೇಕು. ಅದನ್ನ KYC ಮಾಡಿದ್ರೆ ಮಾತ್ರ NMR ತಗೊಳ್ಳೋದು. ಪ್ರೆಸೆಂಟ್ ಬರೋದೇ ನಿಮ್ ಕಣ್ಣಿಂದ. ಈಗ ತಗೊಂಡು ನೋಡಿ, ಆಗದೇ ಇಲ್ಲ. ನೀವು ಕಂಡ್ಬಿಟ್ರೆ ನೀವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಅದನ್ನ ಕ್ಲಿಯರ್ ಮಾಡ್ಕೊಂಡು ಬನ್ನಿ, ಅವಾಗ ಮಾಡ್ಲಿಕ್ಕೆ ಅವಕಾಶ ಇದೆ. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಿದ್ದೀರಾ? ಆಧಾರ್ ಕಾರ್ಡ್ ತಗೋತಾ ಇದೆಯಾ? ಆಫೀಸ್ಗೆ ಆಧಾರ್ ಕಾರ್ಡ್ ರೆಡಿ ಮಾಡಿಸ್ಕೊಂಡು ನಾನು ಆಫೀಸಿಗೆ ತಗೊಂಡ್ಬಂದೆ. ನಾನು ನೋಡ್ಬಿಟ್ಟು ಆಮೇಲೆ ಅದು ಕ್ರಿಮಿನಲ್ ತಗೋತದ ಇಲ್ಲ ಅಂತ ನಾನು ಚೆಕ್ ಮಾಡಿದ್ದೀನಿ. ಆಧಾರ್ ಕಾರ್ಡ್ ರೆಡಿ ಅಂದ್ರೆ ಒಂದಷ್ಟು ಅಪ್ಡೇಟ್ ಮಾಡಬೇಕು ಆಧಾರ್ ಕಾರ್ಡ್ನ, ಮತ್ತು 5 ವರ್ಷ ಐತಿ ಬೆಂಗಳೂರು ಎಲ್ಲ ತಗೋತಾ ಇರ್ತಾರೆ. ಅಪ್ಡೇಟ್ ಮಾಡ್ತಾರೆ. ಪೋಸ್ಟ್ ಆಫೀಸ್ ಅಥವಾ BSNL ಆಫೀಸ್ ಹೋಗಿ ಆಧಾರ್ ಅಪ್ಡೇಟ್ ಮಾಡ್ಕೊಬನ್ನಿ. ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಕೂಡ ಅಪ್ಡೇಟ್ ಆಗಿರ್ಬೇಕು, ನಿಮ್ಮ ಅಕೌಂಟ್ ಕೂಡ. ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಆಗಿರ್ಬೋದು, ಪಡಿಲಿಕ್ಕೆ ಅರ್ಹರಾಗಿರ್ತೀರಾ. ಜೊತೆಗೆ ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ಮಹಿಳೆಯರಿಗೆ 5 ವರ್ಷಕ್ಕಿಂತ ಏನಾದ್ರು ಚಿಕ್ಕ ಮಕ್ಕಳೇನಾದ್ರು ಒಂದು 5 ರಿಂದ 6 ಮಕ್ಕಳಿದ್ರೆ ಅವ್ರನ್ನ ನೋಡ್ಕೊಳ್ಳಿಕ್ಕೆ ಒಬ್ರು ಮಹಿಳೆಯರನ್ನ ನೇಮಿಸಲಿಕ್ಕೆ ಅವಕಾಶ ಇದೆ. ಜೊತೆಗೆ ಮತ್ತೆಲ್ಲ ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಸಮಾನದ ಕೂಲಿ ಇರುತ್ತೆ. ಈಗ ಪ್ರಸ್ತುತ ವಿಬಿಜಿ ರಾಮ್ಜಿಲಿ 382 ಒಂದು ವೇತನ ಪಾವತಿಯನ್ನ ಮತ್ತು ಕೂಲಿ ಇತ್ತು, ಈಗ ವೇತನ ಪಾವತಿ ಅಂತೇಳಿ ಪರಿಷ್ಕರಣೆ ಆಗಿದೆ. ಕೆಲವು ಗೈಡ್ಲೈನ್ಸ್ಗಳು ಪರಿಷ್ಕರಣೆ ಆಗಿರುವಂತದ್ದು. ಆ ರೀತಿ ಇವಾಗ ಒಂದು ಏನು ಮಾರ್ಗಸೂಚಿ ಬಿಟ್ಟಿದ್ದಾರೆ ವಿಜಿ ರಾಮ್ಜಿಲಿ, ಅದೇ ರೀತಿ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಮೊದಲೆಲ್ಲ ನೀವು ಭತ್ತ ಬೆಳಿಬೇಕು, ಅವಾಗ ಎಲ್ಲ ಕೆಲಸ ನರೇಗಾ ಕೆಲಸಕ್ಕೆ ಒಟ್ಟೋಗ್ತಾರೆ ಅಂತ ಹೇಳ್ತಾ ಇದ್ದೀವಿ. ಸುಮಾರು ಗ್ರಾಮ ಪಂಚಾಯತಿಗಳಲ್ಲಿ ಏನು ನಿಮ್ಮ 305 ದಿನಗಳಲ್ಲಿ 125 ದಿನ ಮಾತ್ರ ಕೆಲಸ ಮಾಡಬೇಕು, ಇಲ್ಲ 60 ದಿನ ಕೃಷಿಗೆ ಆದ್ಯತೆಯನ್ನ ಕೊಡುವಂಥದ್ದು. ಈಗ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಭತ್ತದ ನಾಟಿ ಇರುತ್ತೆ, ಒಮ್ಮೆ ಇರುತ್ತೆ, ಅಂತಕ್ಕೆ ಸೀಮಿತವಾಗಿ 60 ದಿನಗಳನ್ನ ಮೀಸಲಿಟ್ಟಿದ್ದಾರೆ ಒಂದು ಮಾರ್ಗಸೂಚಿಯಲ್ಲಿ. ಈಗ ವಿಜಿ ರಾಮ್ಜಿಲಿ ಮತ್ತು ನರೇಗಾದಲ್ಲಿ ಇರಲಿಲ್ಲ. ಈಗ ವಿಜಿ ರಾಮ್ಜಿಲಿ 60 ದಿನ ಒಂದು ಕೃಷಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡ್ತಕ್ಕಂಥದ್ದು. ಜೊತೆಗೆ ಇದು ಜುಲೈ 1/8/2026 ಜಾರಿಗೆ ಬಂದಿರುವಂತದ್ದು. ಇದು 60 ಪಾರ್ಟಿಯನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಜೊತೆಗೆ ಆಡಳಿತಾತ್ಮಕ 5% ಇತ್ತು, ಈಗ 9% ಆಡಳಿತಾತ್ಮಕ ವೆಚ್ಚವನ್ನ ಸರ್ಕಾರದಿಂದ ಭರಿಸತಕ್ಕಂಥದ್ದಿದೆ. ಈಗ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಜಾಬ್ ಕಾರ್ಡ್ ಇರುವಂತ ಹೋಲ್ಡರ್ಸ್ 500 ಆಕ್ಟಿವ್ ಹೋಲ್ಡರ್ಸ್ ಆಗಿ ಕೆಲಸ ಮಾಡ್ತಿದ್ದೀರಾ. ಅವರೆಲ್ಲರೂ ಕೂಡ ಒಂದು ಉದ್ಯೋಗವನ್ನ ತಗೊಂಡಿದ್ದೀರಾ. ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏಪ್ರಿಲ್ ಟು ಮಾರ್ಚ್ ಒಳಗಡೆ ಒಂದು 25 ಕಾಮಗಾರಿಗಳು ಅಷ್ಟೇ ಅನುಷ್ಠಾನ ಆಗಿರುವಂತದ್ದು. ಒಟ್ಟು ಗ್ರಾಮ ಪಂಚಾಯಿತಿಯಲ್ಲಿ 21, ರೇಷ್ಮೆಯಲ್ಲಿ 1, ಕೃಷಿಯಲ್ಲಿ 3, 25 ಕಾಮಗಾರಿಗಳು ಅನುಷ್ಠಾನ ಆಗಿರೋದು. ಅದು ಕೂಲಿಗೆ ಸಂಬಂಧಪಟ್ಟಂತೆ 27,08,502, ಸಾಮಗ್ರಿಗೆ ಸಂಬಂಧಪಟ್ಟಂತೆ 16,169. ಒಟ್ಟು ಎಕ್ಸ್ಪೆಂಡಿಚರ್ ಕೃಷಿ ಇಲಾಖೆ ಸೇರಿ 28,69,671 ರೂಪಾಯಿ ಈ ಒಂದು ಆರ್ಥಿಕ ವರ್ಷದಲ್ಲಿ ಖರ್ಚಾಗಿರುವಂತದ್ದು. ಹಾಗೆ ರಾಜ್ಯ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಮತ್ತು 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವ ಭೌಗೋಳಿಕ ಅಂಶ ಹಾಗೂ ಜನಸಂಖ್ಯೆ ಆಧಾರದ ಮೇಲೆ ಅನುದಾನ ಬಿಡುಗಡೆಯಾಗುವಂತದ್ದು. ಓಪನಿಂಗ್ ಬ್ಯಾಲೆನ್ಸ್ ಸೇರಿ 51,93,800